ಎಲ್ರಿಗೂ ನಮಸ್ಕಾರ. ಶಕು ಕುಕ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾಗಿಕಾಯಿ ಅವರೆಬೇಳೆ ಸಾಂಬಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ. ನಾನು ಒಂದು ಅರ್ಧ ಮಾಗಿಕಾಯಿ ತಗೊಂಡಿದ್ದೀನಿ, 2 ಟೊಮೊಟೊ, 2 ಈರುಳ್ಳಿ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ, 6 ಬೆಳ್ಳುಳ್ಳಿ ಇಕ್ಕಳು, ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಲವಂಗ, 3 ಚಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, 1 ಚಿಟಿಕೆ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ಹಂಗೆ ಸೈಡ್ಗೆ ಇಟ್ಕೊಳ್ಳಿ. ಇದನ್ನು ಒಂದು ಉದ್ದನೆಯ ಗ್ಲಾಸಷ್ಟು ಅವರೆಬೇಳೆ ತಗೊಂಡು 1 ಗಂಟೆ ಮುಂಚೆನೇ ನೀರಲ್ಲಿ ನೆನೆಸಿಟ್ಕೊಂಡು ಎಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಆವಾಗಲೇ ತೋರಿಸಿದಷ್ಟು ಅರ್ಧ ಮಾಗಿಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. 4 ಆಲೂಗೆಡ್ಡೆ ಕಟ್ ಮಾಡ್ಕೊಳ್ಳಿ. 2ರಿಂದ 3 ಮುಳ್ಗಾಯಿನ ಕಟ್ ಮಾಡ್ಕೊಳ್ಳಿ. ಮುಳ್ಗಾಯಿ ಅಥವಾ ಬದನೆಕಾಯಿ ಅಂತಲೂ ಕೆಲವರು ಹೇಳ್ತಾರೆ. ಇಷ್ಟನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. 3 ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣಗೆ ಕಟ್ ಮಾಡಿ, ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಅಂತಲೂ ಹೇಳ್ತಾರೆ, ಅದನ್ನು ತಗೊಳ್ಳಿ. ಖಾರದ ಪುಡಿ, ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ತುರಿದಿಟ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎಣ್ಣೆ. ಈಗ ಸ್ವಲ್ಪ ಕಾದಿರುವ ಕುಕ್ಕರ್ಗೆ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇಟ್ಕೊಂಡಿರೋಂತಹ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಖಾರನ ಕಾದಿರೋ ಎಣ್ಣೆಗೆ ಹಾಕಿ ನೀಟಾಗಿ ಬೇಯಿಸಿ ಹಸಿ ಖಾರದ ವಾಸನೆ ಎಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಟೈಮ್ ಮುಚ್ಚಿಡಿ. ಆಮೇಲೆ ಖಾರ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದ ಮೇಲೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಹಾಕಿ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸಿ. ಟೊಮೊಟೊ ಎಲ್ಲ ನೀಟಾಗಿ ಬೆಂದ ಮೇಲೆ ಈ ಥರ ಸ್ಮ್ಯಾಶ್ ಮಾಡಿ ತಿರುಗಿಸಿ ಚೆನ್ನಾಗಿ. ನೆನೆಸಿ ವಾಶ್ ಮಾಡಿಟ್ಟಿರೋ ಅವರೆಬೇಳೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಇಟ್ಟಿರುವ ಮಾಗಿಕಾಯಿನ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಿ. ಆಮೇಲೆ ಬದನೆಕಾಯಿ ಸೇರಿಸಿ ಮಿಕ್ಸ್ ಮಾಡಿ, ನಂತರ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡಿ ಇಷ್ಟನ್ನು ನೀಟಾಗಿ ಒಂದು 5 ನಿಮಿಷ ಬೇಯೋದಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ತುರಿದಿಟ್ಕೊಂಡಿರುವ ಅರ್ಧ ತೆಂಗಿನಕಾಯಿನ ಮಿಕ್ಸರ್ಗೆ ಹಾಕಿ 3 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಿರೋದ್ರಿಂದ 3 ಚಮಚ ಮಾತ್ರ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಗೆ ಬೇಯ್ತಾ ಇರೋ ತರಕಾರಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 1 ಲೀಟರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಅಂದರೆ 1 ಚಮಚಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ. ನೀವು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಆಮೇಲೆ ಮಾಗಿಕಾಯಿ ಕೂಡ ಬೆಂದ ಮೇಲೆ ನೀರು ಬಿಟ್ಕೊಳ್ಳೋದ್ರಿಂದ ನೀರನ್ನು ಕಡಿಮೆನೇ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀಟಾಗಿ ತಿರುಗಿ ಬೇಯೋದಕ್ಕಿಡಿ. 5ರಿಂದ 10 ನಿಮಿಷದೊಳಗೇ ಬೇಯಿಸ್ಕೊಳ್ಳಿ. ವಿಷಲ್ ಸ್ಟಾಕ್ ಆಗ್ತಿದ್ದಂಗೆ ಆಫ್ ಮಾಡಿ, ಯಾಕಂದರೆ ವಿಷಲ್ ಬರೋವರೆಗೂ ಬಿಟ್ಟರೆ ಬೇಳೆ ಎಲ್ಲ ಬೆಂದು ಕಲಸೋಗ್ಬಿಡುತ್ತೆ. ಸೊ ವಿಷಲ್ ಬರೋವರೆಗೂ ಬಿಡೋದು ಬೇಡ. ಸ್ಟಾಕ್ ಆಗ್ತಿದ್ದಂಗೆ ಆಫ್ ಮಾಡಿ. ಆಮೇಲೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ.
ತುಂಬಾ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು.